Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅನ್ಕೋತೀನಿ ಆದ್ರಿಂದ ನಾವೇನು ಅನ್ನೋದು ನಿಮಗೆ ಗೊತ್ತಿಲ್ಲ. ನಾವು ಹೋರಾಟ ಮಾಡೇ ಇಲ್ಲಿವರೆಗೂ ಬಂದಿರೋದು. ಪೆಂಡ್ರೆ ಕರೆಕ್ಟ್. ನೀವು ಬರುವಾಗ ನೀವು ತಗೊಬಂದಿದ್ದೀರಿ ಈಗ. ಯಾರು ನಮ್ಮ ಲಾಯರ್ಗಳಿಗೆ ಹೇಳಿದ್ದೀನಿ. ನೆನ್ನೆ ಅವರೆಲ್ಲ ಅವ್ರು ವಿಡಿಯೋ ಮಾಡಿರೋದೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನನ್ನ ಮೇಲೆ ಹೇಳಿರೋದೆಲ್ಲ ಎಲ್ಲ ವಿಚಾರದಲ್ಲೂ ಅವನ ಮೇಲೆ ಕ್ರಮ ತಗೊಳ್ತೀನಿ. ಜೆಡಿಎಸ್ನವರು ಒಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಸರ್. ಒಕ್ಕಲಿಗ ನಾಯಕತ್ವಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಇದರೆಲ್ಲ ಸೂತ್ರಧಾರಿ ಅಂತ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನನ್ನನ್ನು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿದೆ. 224 ಜನದಲ್ಲಿ 166 ಜನ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ. ಆ ಪಕ್ಷದ ಒಬ್ಬರು ಮುಖಂಡರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬರಾಲೇ ಒಕ್ಕಲಿಗರ ಮುಖಂಡರಾಗಿ ರಾಜ್ಯಭಾರ ಮಾಡ್ತಾಯಿದ್ದಾರೆ. ಕುಮಾರಸ್ವಾಮಿಯವರು ಸಹಿತ ದೇವೇಗೌಡರೇ ಈ ರಾಜ್ಯದಲ್ಲಿ ನಮಗೆಲ್ಲ ಒಕ್ಕಲಿಗರು ಲೀಡ್ರು ಅಂತ ನಾವೆಲ್ಲ ಭಾವನೆ ಮಾಡಿ ಇವತ್ತು ದೇವೇಗೌಡರಿಗೆ ಗೌರವ ಕೊಡ್ತೀವಿ. ನಮಗೆ ಇನ್ನೊಂದು ನೋವೇನಪ್ಪ ಅಂದರೆ, ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಇಂಥವೆಲ್ಲ ನೋವು ತಂದ್ರಲ್ಲ ಮುಂಡೆಗಂಡ್ರು ಅನ್ನೋದು ನೋವಿದೆ ನಮಗೆ. ನಾನು ದಯವಿಟ್ಟು ಭಾಷೆ ಕೇಳ ಅದೊಂದು ಬಿಡ್ಬಿಡಿ, ಉಳಿಕೆದೆಲ್ಲ ನೋವಿದೆ ನಮಗೂ. ನಾನು ಮೊನ್ನೆ 3ನೇ ತಾರೀಕು ಪ್ರೆಸ್ ಕಾನ್ಫರೆನ್ಸಲ್ಲೂ ಆ ನೋವು ಹೇಳಿದ್ದೀನಿ. ನಾನು ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ, ಕುಮಾರಸ್ವಾಮಿಯವ್ರ ಬಗ್ಗೆನೂ ಗೌರವ ಇದೆ. ಕುಮಾರಸ್ವಾಮಿಯವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು. ಅವರೇನು ರಾಜ್ಯದ ನಾಯಕರಾಗಿಲ್ವಾ? ಅವ್ರಿಗೆ ಅಧಿಕಾರ ಬಂದಾಗ ಅವರಾಯ್ತಾರೆ, ಇವ್ರಿಗೆ ಅಧಿಕಾರ ಬಂದಾಗ ಇವರಾಯ್ತಾರೆ. ಒಕ್ಕಲಿಗರಲ್ಲಿ ನೀವೆಲ್ಲನೂ ಒಂದೇ ತಗಡಿಗೆ ತೂಗ ಹಾಕ್ಕೊಂಡು ಎತ್ಕೊಂಡು ಹೋಗೋಕ್ಕಾಗಲ್ಲ. ಒಕ್ಕಲಿಗರು ಸನ್ನಿವೇಶ ಸಂದರ್ಭ ನೋಡಿ ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಕಡೆಗೆ ಒಕ್ಕಲಿಗರು ವಾಲ್ತಾರೆ, ಒಂದು ಕಡೆಗೆ ಕುಮಾರಸ್ವಾಮಿಯವ್ರ ಕಡೆಗೆ ವಾಲ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಕಡೆಗೆ ಒಕ್ಕಲಿಗರೆಲ್ಲ ಇದ್ದಾರೆ ಅಂತ ಅನ್ಕೋತೀನಿ ನಾನು. 166 ಗೆದ್ದಿರೋದ್ರಿಂದ ನಾವಿನ್ನೂ BJP-ಲಿದ್ದು ಮೊನ್ನೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಅಂದ್ರೆ ಪೆಂಡ್ರೆ ಬರುವ ಹಂತ ಒಂದು ಬಂದ ಮೇಲೆ ಅಥವಾ ಹೊರಬರ್ಲಿಕ್ಕೆ ಒಕ್ಕಲಿಗ ನಾಯಕತ್ವದ ಫೈಟ್ ನಡೆದಿದೆ. ಹೌದಾ? ಆತರ ಕಾಣಿಸ್ತಾ ಇದೆ ಎರಡೂ ಕಡೆಯಿಂದನೂ. ಅದು ಡಿ.ಕೆ. ಶಿವಕುಮಾರ್ ನಾನು ಒಂದು ನಿಮಿಷ ಕೇಳಿ, ಇದನ್ನ ಈಗಾಗಲೇ ಕುಮಾರಸ್ವಾಮಿಯವರು ಬಹಳ ಸಾರಿ ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಈ ಪೆನ್ ಡ್ರೈವ್ ಹಗರಣ ಬರೋದಕ್ಕಿಂತ ಮುಂಚೆಲೇ ಕುಮಾರಸ್ವಾಮಿಯವರು ಇದೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಒಕ್ಕಲಿಗರ ನಾಯಕಕ್ಕೆ ಫೈಟ್ ಮಾಡ್ತಾವ್ರೆ. ಅವ್ರು ಡಿ.ಕೆ. ಶಿವಕುಮಾರ್ ಅವರು ಭಾಳ ಸಾರಿ ಹೇಳ್ಯವ್ರೆ, ನಾನು ನಾನು ಒಕ್ಕಲಿಗನಾಗಿ ಹುಟ್ಟಿದ್ದೀನಿ, ಒಕ್ಕಲಿಗರಿಗೆ ನಾನು ಸಹಾಯ ಮಾಡಬೇಕು, ನನ್ನ ಕೈದಾಚಿ ಒಕ್ಕಲಿಗರ ಜನಾಂಗಕ್ಕೆ ಸರ್ವಿಸ್ ಮಾಡಬೇಕು, ಅದು ಬಿಟ್ಟರೆ ನನಗೆ ನಾಯಕತ್ವ ಕಾಂಗ್ರೆಸ್ಸಲ್ಲೇ ಇದೆ, ಚೆನ್ನಾಗಿದ್ದೀನಿ ಅಂತ ಹೇಳವ್ರೆ. ಇವರು ಮಾಜಿ ಮುಖ್ಯಮಂತ್ರಿಗಳು, ಇವರು ಚೆನ್ನಾಗವ್ರು. ಇವರು 2 ಸಾರಿ ಮುಖ್ಯಮಂತ್ರಿ ಆಗಿಲ್ವಾ? ನಾವೆಲ್ಲ ಅವರಿಂದ ಕೆಲಸ ಮಾಡಿಲ್ವಾ? ಅದರಿಂದ ಅದೇನು ತೊಂದರೆ ಇಲ್ಲ, ಇಬ್ಬರೂ ನಾಯಕರುಗಳೇ. ಇದು ಒಕ್ಕಲಿಗರದನ್ನು ಇಲ್ಲಿ ಬೆರೆಸೋದು ಬೇಡ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.